ನಿಂತಾನ ಹಿಂಗ ಕುರ್ಚಿ ಖಾಲಿ ಇಲ್ಲಪ್ಪ. ಇವ ದೊಡ್ಡ ಆಟದಾಗ ಮಾತ್ರ ಪಾತ್ರ ಮಾಡ್ದಂಗ ಕಾಣಿಸ್ತಾನ ಒಳಗ. ಅದಕ್ಕೆ ಹೆಂಬ್ರಿಕಿಲ ಕೈ ಕಟ್ಕೊಂಡು ಗಡಿ ನಿಂತದ ಸಭಾದಾಗ. ಯಪ್ಪ ಶಿಸ್ತ ಕುಂದ್ರಲಕ್ಕ ಕುರ್ಚಿ ಮಾತ್ರ ತಂದಾರಿ ನಿಮಗ. ಕ್ಯಾಡಗಿ ಭಾಗಣ್ಣ ಇದು ಅಲ್ಲ ಹೆಂತಿಂತವ್ರು ಮಾತ್ರ ಬಂದಾರ ಎಲ್ಲಿ. ನಮ್ಮ ಮದರಿ ಭಾಗಣ್ಣಂತರೂ ಬಂದಾರಪ್ಪ ಕೇಳಿ ಇಲ್ಲೀಗ. ನಾವು ಸಣ್ಣವ್ರಿದ್ದಾಗ ನಮ್ಮ ಬಡಿಗೌಡರು ಸೀದಾ ಊರಿಗೆ ಬರ್ತಿದ್ರು. ಏನ ಗಣ್ಯಾರ ಗಣಕಾಗ ಹೋಗಿ ಎಲ್ಲಿ ಕೊಟ್ಟು ಬರ್ತಿದ್ರು ಹಿಂಗ. ಅಲ್ಲಿಗೆ ಮುಕ್ಕಮ್ಮ ಮಾಡಿ ನಮ್ಮ ಬಲ್ಲಿ ಮಾತ್ರ ಬರ್ತಿದ್ರು. ಆವಾಗ ನಮಗ ಎಲಿ ಕೊಟ್ಟು ಸೀದಾ ಬರ್ತಿದ್ರು ಮಾಶಾಳ ಊರೀಗ. ವಂಶ ಪರಂಪರೆಯಿಂದ ಇದು ಗೀಗಿ ಪದ ನಡ್ಕೋತ ಬಂದಾದ. ಈಗ ಶಾಂತ ರೂಪದಿಂದ ಪದ ಕೇಳಬೇಕು ಏನ ಮ್ಯಾಗ. ಎಲ್ಲಾರ್ದು ಮಾತ್ರ ಹೆಂಗಾಯ್ತು. ನಮ್ಮ ಟಪಿಗೆ ಅವರು ಮಾತ್ರ ಖಾಂಗ ನಿಂತರು. ಎಣ್ಣ ಕುರ್ಚಿ ಖುಲ್ಲ ಅದಾವ ಹೋಗಿ ಕೂಡ್ರಿ ಅದ್ರ ಮ್ಯಾಗ. ನೀವು ಹಾವುಗಾರ ಆಟಕ್ಕೆ ನಿಂತಾಗ ಗಾಬರಿಯಾಗಿ ಮಾತ್ರ ನಿಂದ್ರಬೇಡ್ರಿ ಅದರಿ. ಈಗ ಇದು ಹಾವುಗಾರ ಆಟ ಅಲ್ಲ ಮಾತ್ರ ತಿಳಿಸುವೆ ತಮಗ. ನಿಮಗ ಕುಂದ್ರು ದಸಿಂದ ಇಲ್ಲಿ ಶಿಸ್ತ ಅವರು ಹಾಶಾರಿ ಅಪ್ಪ. ನಿಮ್ಗ ನಿಂದ್ರುದಾಗ್ಲಿಲ್ಲ ಅಂದ್ರ ತೆಳಗ ಕುಂತು ಕೇಳ್ರಿ ಏನ ಮ್ಯಾಗ. ಯಾಕಂದ್ರ ಹಾಡೋರಿಗೆ ಮಜಾ ಬರ್ಬೇಕಾದ್ರ ಎದುರಿಗೆ ಮಂದಿ ಕೂಡಬೇಕು. ಅಂದ್ರ ಹಾಡೋರಿಗೆ ಮಾತ್ರ ಹುರುಪ ಬರ್ತದ ಮನಸ್ಸಿನ ಒಳಗ. ನೀವು ಸಿಕ್ಕಂಗ ನಿಂತ್ರ ಮಜಾ ಹ್ಯಾಂಗ ಬರ್ತದ ನಮಗ. ಇಂಥದ್ರೊಳಗ ಒಂದು ಹುರುಟ ಹುಡುಗಿ ಕರಿಶಾರಿ ಅಲ್ಲೀಗ. ಯಾವ ನಮ್ಮ ವಿದ್ಯಾಶ್ರೀ ಮಶಿಮನಾಳದವ್ರಿಗೆ ಕರಿಶಾರ ಅಂದ್ರ ಇದು ಒಂದು ಕರ್ನಾಟಕದೊಳಗ ಹೆಣ್ಣು ಹುಲಿ ಮಾತ್ರ ಎದ್ದಂಗ ಇರ. ಆಡ್ ಮುಟ್ಲಾರ್ದ ಸೊಪ್ಪಿಲ್ಲ. ವಿದ್ಯಾಶ್ರೀ ತಿರುಗಲಾರದಂತ ಊರೇ ಇಲ್ಲ. ಅಂತ ಮ್ಯಾಳಿಗೆ ಮಾತ್ರ ತಂದು ಜೋಡಿಸ್ಯಾರ ನಮ್ಮ ಜೋಡಿಗ. ಈಗ ಹ್ಯಾಂಗ ಯಾವಾರ ಮಾಡ್ತಾವ ಮಾತ್ರ ತಿಳಿತಾದ ಇದರಾಗ. ತಾವು ಕುಂತು ಮಾತ್ರ ಕೇಳುದು ಕಲಿಬೇಕು ಸಭಾದಾಗ. ಯಾವ ಪ್ರಕಾರ ಹಾದಿ ಹಿಡ್ಕೊಂಡು ಹೆಣ್ಮಗಳು ಮಾತ್ರ ಬರ್ತಾಳ ಎನ್ನ ಹೊತ್ತು ಮುಳುಗು ತನಕ ಹ್ಯಾಂಗ ಯಾವಾರ ನಡೀತೈತಿದರಾಗ. ತಾವು ಶಾಂತಾಗಿ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ. ಮಾಡುವೆ ನಮಸ್ಕಾರ. ನನ್ನ ನಮಸ್ಕಾರಕ್ಕ ನೀವು ಮಾಡಬ್ಯಾಡ್ರಿ ತಿರಸ್ಕಾರ. ಆಲ್ಮೇಲ ತಾಲೂಕದಲ್ಲಿ ನಾನು ಖುದ್ದ ಇರುವುದು ಮದರಿ ಊರ. ಅವದು ಮದರಿ ಊರ. ಅಲ್ಲಿ ವಾಸ ಮಾಡ್ಯಾನ ಸದ್ಗುರು ಸಂಗನ ಬಸವೇಶ್ವರ. ಭಕ್ತ ಸಿದ್ದರಾಮದ ವಲದಿ ಆತುರದಿಂದ ಎತ್ತಿ ಹಿಡದಿ. ಭಕ್ತ ಸಿದ್ದರಾಮಗ ವಲದಿ ಆತುರದಿಂದ ಎತ್ತಿ ಹಿಡದಿ. ಮುಕ್ತಿ ಪಥವು ಕರುಣಿಸಿರಿ ಕರುಣಾಕರನೆ. ಸಾಕ್ಷಾತ್ ಕೊಡಗುಶಿನ ಹಾಲ ಕುಡಿದಿ ಕಲ್ಲಿನಾತನೆ. ಹೊತ್ತಿದ ಅಂಬಲಿ ಕುಡಿದು ದನ ಕೈದಿ ಮಲ್ಲಿನಾತನೆ. ಭಕ್ತ ಬೇಡ್ರ ಕನ್ನಯ್ಯಾಗ ಸತ್ವ ಪರೀಕ್ಷೆ ಮಾಡಿ ಬೇಗ. ಎತ್ತಿದ ಕಣ್ಣು ಮತ್ತೆ ಕೊಟ್ಟಿದಿ ದಯಾವಂತ.
ಮುಖ ತೋರಿಸಿದವನೇ ಮೌಲಾಲಿ ಧಾನಸೂರ್ ಅಂತ ನಾಮ ಬುಕ್ಕಿಗೆ ಏರಿಸಿದವನೇ ಮಹಾನ್ ಸತ್ಪುರುಷರ ಮುಕ್ತಿ ಮಾರ್ಗದ ಬೇಡಿದಂತ ಭಕ್ತರಿಗೆ ಬೇಡಿದನ್ನೇ ಕೊಟ್ಟಿ ಹೋಗಿ ದಶಮುಖ ರಾವಣಗ ಆತ್ಮಲಿಂಗ ಕೊಟ್ಟ ರಾವಣ ಲಿಂಗ ಇಟ್ಟಲ್ಲಿ ಆಗ್ಯಾದ ಆಗ್ಯಾದ ಗೋಕರಣ ಭವದೋಳು ದಿವ್ಯ ನಾಮಕರಣ ದಿವ್ಯ ನಾಮಕರಣ 78 ಯುಗಗಳಲ್ಲಿ ಅಪರೂಪ ನಿನ್ನ ಘೋಷ ನಿನ್ನ ಘೋಷ ಕೃಪಾಳು ಸರ್ಪಭೂಷಣ ಸರ್ಪಭೂಷಣ 12 ಜ್ಯೋತಿರ್ಲಿಂಗ ನಿನ್ನಿಂದಲೇ ನಿರ್ಮಾಣ ಆಗ್ಯಾವ ನಿರ್ಮಾಣ ನಿನ್ನಿಂದೆ ಸೃಷ್ಟಿಯಾಭರಣ ಸೃಷ್ಟಿಯಾಭರಣ ನವಕೋಟಿ ಸಿದ್ಧರಿಗೆಲ್ಲ ನವಕಾಂಡ ಪೃಥ್ವಿ ಮ್ಯಾಲ ವಿವಿಧ ರೀತಿಯಿಂದ ರಚಿಸಿ ಆದಿ ಸರ್ವೇಶ ಅವರವರ ಭಕ್ತಿ ಭಾವದಲ್ಲಿ ಬೆರೆತು ತೊಳದಿ ಕಲ್ಮಶ ಶಿವನೇ ಶಂಭೋಹರ ಪಾಹಿ ಮಹಂ ಪಂಪ ಮಹೇಶ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ ಸಾರೆ आलम का मालिक तू ही तो है परमेश्वर ಯಾವ ನಮ್ಮ ಸಿದ್ದಪ್ಪ ಕಾಕ ಅವರು ನಾವಿ ಸಾಕಿನ ಮಾಸ್ಯಾಳ ಗ್ರಾಮದವರು ಅವರಾದರೂ ಕೂಡ ಈಗ ಹಾಡಿರುವಂಥ ಒಂದು ಪದ್ಯದ ಅರ್ಥಾರ್ಥವನ್ನು ಕೇಳಿಕೊಂಡು 12 ಜ್ಯೋತಿರ್ಲಿಂಗ ಆಗಬೇಕಾದ್ರೆ ಯಾರು ಇವರು ತಾಯಿದು ಏನು ಸಂಬಂಧ ಇಲ್ಲ ತಿಳ್ಕೊಂಡು ಕವಿಗಳು ಹೇಳಾಕತ್ತಾರೆ 12 ಜ್ಯೋತಿರ್ಲಿಂಗ ನಿನ್ನಿಂದಲೇ ಮಾತ್ರ ನಿರ್ಮಾಣ ಆಗ್ಯಾವ ತಿಳ್ಕೊಂಡು ಹೇಳಕತ್ತಾರ ನೋಡೋಣ ಹೆಂಗೆ ಬರ್ತಾಳೆ ಹೆಣ್ಮಗಳು ಇದನ್ನು ಸರಿಯಾಗಿ ತಿಳಿಸಿ ಹೇಳಿದ್ರೆ ತಿಳ್ಕೊಂಡು 51 ರೂಪಾಯಿ ಕೊಟ್ಟರೆ ಅವ್ರಿಗೆ ನಾನು ಪೂರ್ಣ ಬರೆದೀನಿ ಯಾವ ನಮ್ಮ ಸಿದ್ದಪ್ಪ ಕಾಕ ಅವರು ಎಳಸಂಗಿ ಸಾಕಿನ ಮಾಸ್ಯಾಳ ಗ್ರಾಮದವರು ಅವರಾದರೂ ಕೂಡ ತಮ್ಮ ವರದ ಕರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ 101 ರೂಪಾಯಿ ಸಾಧನ ಸಲ್ಲಿಸಿದ್ರು ಈ ಸೃಷ್ಟಿ ಉತ್ಪತ್ತಿ ಆಗಬೇಕಾದ್ರೆ ಮೂಲ ಕಾರಣ ಮಾತ್ರ ಪರಮಾತ್ಮನೇ ಅದಾನ ಅನ್ನುವಂಥ ಮಾತು ಸತ್ಯದ ತಿಳ್ಕೊಂಡು 101 ರೂಪಾಯಿ ಸಾಧನ ಸಲ್ಲಿಸಿದ್ರು ಅವ್ರ ಚರಣಕ್ಕೆ ಇಲ್ಲಿ ವಾಸ ಮಾಡಿರುವಂಥ ಯಾವ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರನ ಚರಣಕ್ಕಾದರೂ ಕೂಡ ಇಲ್ಲಿ ಕುಂತು ಕೇಳುವಂಥ ಸುಜ್ಞಾನಿಗಳ ಚರಣಕ್ಕೂ ನಾನು ಪೂರ್ಣಾಭಾದನೆ ಮನಿಸ್ತಕ್ಕದ್ದು ಅದಕ್ಕೆ ಏನು ಹೇಳ್ತಾರೆ ತಮ್ಮ ರಾವಣ ಲಿಂಗ ಎಲ್ಲಿ ಇಟ್ಟಾನಲ್ಲ ಅಲ್ಲೇ ಮಾತ್ರ ಗೋಕರ್ಣ ಲಿಂಗ ಆಗ್ಯಾದ ಅಂತ ಹೇಳ್ತಾರೆ ಯಾಕಂದ್ರೆ ಇವ್ರ ಕೈಲಿ ಯಾವ ಕೆಲಸಗಳು ಆಗಿಲ್ಲ ಏನಾಗಬೇಕಾದ್ರೂ ಸಹಿತ 12 ಜ್ಯೋತಿರ್ಲಿಂಗ ಆಗಬೇಕಾದ್ರೂ ಕೂಡ ನಮ್ಮ ಅಪ್ಪನೇ ಸಾಕ್ಷಿ ಅದಾನ ತಿಳ್ಕೊಂಡು ಕವಿಗಳು ಹೇಳ್ಕೊತ ಹೊಂಟಾರ ಅವು ಎಲ್ಲಿ ಸಾಕ್ಷಿ ಹೇಳ ಮನ್ಯಾಗ ಸಾಕ್ಷಿ ಇವರು ಇಲ್ಲ ಈಗ ಚಾಲು ಆಗ್ಯಾವ ಅಡಿಗೆ ಮನ್ಯಾಗೆ ಗಡಬಡ ಮಾಡಬೇಡ ಪುಲಾರಿ ಅಣ್ಣವರು ಅಳಿತಾಂಡ ಸಾಕಿನ ಮಾಸ್ಯಾಳದವರು ಅವರು ಕೂಡ 51 ರೂಪಾಯಿ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಬರೆದೀನಿ ತುಕ್ಕಪ್ಪ ಕಾಕ ಅವರು ಗಂಜಿ ಸಾಕಿನ ಮಾಸ್ಯಾಳಿ ಇವರಾದರೂ ಕೂಡ ಇದನ್ನು ಹಾಡಿರುವಂಥ ಮಾತು ಸತ್ಯದ ತಿಳ್ಕೊಂಡು 51 ರೂಪಾಯಿ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಬರೆದೀನಿ ಮನಿಸ್ತಕ್ಕದು ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ತಮ್ಮ ನವಕೋಟಿ ಸಿದ್ಧರಿಗೆಲ್ಲ ಈ ನವಖಾಂಡ ಪೃಥ್ವಿ ಮ್ಯಾಲ ವಿವಿಧೆಯಿಂದ ಮಾತ್ರ ಅವ್ರಿಗೆ ರಚನೆ ಮಾಡಿದೀನಿ ಅಂತ ಹೇಳ್ತಾರೆ ಅವರು ಶಿವನಕ್ಕಿಂತ ಹೆಚ್ಚಿಗೆ ಯಾರದಾರ ಗುರು ಹೆಚ್ಚದಾನ ಆ ಶಿವನ ಸ್ವರೂಪದೊಳಗೆ ಮಾತ್ರ ಈ ಧರಣಿ ಮ್ಯಾಗ ಯಾರಿಗೆ ಕಳಿಸ್ಯಾನ ಗುರುವಿಗೆ ಕೊಟ್ಟು ಕಳಿಸ್ಯಾನ ಎಲ್ಲ ಕೆಲಸ ನನ್ನಿಂದ ಆಗಂಗಿಲ್ಲ ಅವರೇ ಸಂಭಾಳಿಸ್ಕೊಂಡು ನನಗೆ ಬರುವುದಲ್ಲಿ ಭೂಲೋಕದಾಗ ಆಗಂಗಿಲ್ಲ ಗುರುವಿಗೆ ಮಾತ್ರ ಅವನು ಸ್ವರೂಪದಾಗ ಕೊಟ್ಟು ಕಳಿಸ್ಯಾನ ಆ ಗುರುವಿನ ಬಲ್ಯಾಕ ಎಲ್ಲ ಸರ್ವ ಸಂಪತ್ತು ಮಾತ್ರ ಕೊಟ್ಟಾನ ಏನು ಬೇಕದು ಅವನಿಗೆ ಏನಂದಾರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದಾರ ಅವನಿಗೆ ಇವ್ರಿಗೆ ಏನಂದಾರ
ಅಡಿಗ್ಯಾಗ ರೊಟ್ಟಿ ಮಾಡ್ಲಕ್ಕ ಇದ್ರಾಗ ಭಾಳ ಶಾಣೆ ಹಾಳ ತಂದಾರ ಅವರು. ಹಾ, ಅದಕ್ಕಾಗಿ 84 ಲಕ್ಷ ಜೀವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಒಬ್ಬನೇ ಅದಾನ. ಅದಕ್ಕೆ ಹೇಳ್ಕೊತ ಹೊಂಟಾರ ಕವಿಗಳು. ಈಗ ನೋಡಮ್ರಿ, ಈಗ ಚಾಲು ಆಗ್ಯದಿನ ಜರ ಈಗ ಫೋಟೋ ಮಾಡ್ಲಕತ್ತೀವಿ ನೋಡಮಿನ. ಯಾಕಂದ್ರೆ ಅದು ಬೆಂಕಿ ಆಗಿ ಉರಿಬೇಕಲ್ಲ, ಇನ್ನ ಉರಿಬೇಕಾದ್ರೆ ಲೇಟ್ ಆಯ್ತು. ಹಲೋ, ಅದಕ್ಕೆ ಏನು ಆಗ್ಬೇಕಾದ್ರೂ ಸಹಿತ ಎಲ್ಲಾನು ಮಾತ್ರ ಶಿವನ ಕರುಣೆಯಿಂದ ಮಾತ್ರ ಎಲ್ಲಾನು ನಡೆದಾವ ಅಂತ ತಿಳ್ಕೊಂಡು ಕವಿಗಳು ಹೇಳ್ಕೊತ ಹೊಂಟಾರ. ಮತ್ತೆ ಇವ್ರ ಎದ್ದೇನು ಹೇಳ್ತಾರ, ಇವ್ರು ಏನು ಹೇಳ್ತಾರ ನೋಡಮಲ್ಲ. ನಮ್ಮ ಅವ್ಲಿಂದ ಆಗ್ಯದ ಹೇಳ್ಕೊತ ಬರ್ತಾರ. ಅದು ನೋಡಮೇಲೆ ಅವ್ರಿಂದ ಆಗ್ಯದತ್ತಾಳೋ ಏನ್ ನಿಮ್ಮ ಅಪ್ಪನಿಂದ ಆಗ್ಯದತ್ತಾಳೋ, ಹೌದು ಹೆಂಗ್ ಬರ್ತಾಳ ನೋಡಮ್. ಯಾ ಹಾದಿಲೆ ಬರ್ತಾರ ನೋಡಮ್ರಿ. ಮತ್ತೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಕವಿಗಳು, ಏನ್ ಹೇಳ್ತಾರ? ನವಕೋಟಿ ಸಿದ್ಧರಿಗೆಲ್ಲ ನಾವು ಕಾಂಡ ಪೃಥ್ವಿ ಮ್ಯಾಲ ವಿವಿಧ ರೀತಿಯಿಂದ ರಚಿಸಿ ಆದಿ ಸರ್ವೇಶ ಅವ್ರವ್ರ ಭಕ್ತಿ ಭಾವದಲ್ಲಿ ಬೆರಿತು ತೊಳದಿ ಕಲ್ಮಶ ಶಿವನೇ ಶಂಭೋಹರ ಪಾಹಿ ಮಹಂ ಪಪ್ಪ ಮಹೇಶ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ ಸಾರೆ आलम का मालिक तू ही तू है परमेश्वर. ಭಕ್ತ ಭಸ್ಮಾಸುರನಿಗೆ ಸತಿಗೆ ಕೊಟ್ಟ ಸಾಂಬಯೋಗಿ 33 ಕೋಟಿ ದೇವತೆರಿಗೆ ಮಹಾಮಂತ್ರನಾದೆ. ಸಾಕ್ಷಾತ್ ರೇವಣ ಸಿದ್ಧನ ಆತ್ಮದೋಳು ಅಡಕ ಆಗಿದೆ. ಪ್ರತ್ಯಕ್ಷ 3 ಕೋಟಿ ಜಂಗಮ ರೂಪಕ ಸಹಾಯಕನಾದೆ. ಭಕ್ತ ಮಾರ್ಕಂಡ್ಯಾಗ ಉಳಿಸಿ ಸತ್ಯದ ಪಥವು ಜಗಕ ತಿಳಸಿ ಪ್ರತ್ಯಕ್ಷ ಲಿಂಗದಿಂದ ಉದ್ಭವಿಸಿ ಭಕ್ತ ಮಾರ್ಕಂಡ್ಯಾಗ ಉಳಿಸಿ ಸತ್ಯದ ಪದವು ಜಗಕ ತಿಳಸಿ ಪ್ರತ್ಯಕ್ಷ ಲಿಂಗದಿಂದ ಉದ್ಭವಿಸಿದೆ. ಇಬ್ರಾಹಿಮನ ಸತಿಯಮಾನ ಈಶ್ವರ ಕೈದವಾನೇನ ಇಬ್ರಾಹಿಮನ ಸತಿಯಮಾನ ಈಶ್ವರ ಕೈದವಾನೇನ ಆ ಇಸ್ಮಾಹಿಲ್ನ ಕುರ್ಬಾನಿವರಿಗೆ ಹಚ್ಚಿ ನೋಡಿರಿ. ಧೂಮ ಭಕ್ರ ಇಳಿಸಿ ಇಸ್ಮಾಹಿಲ್ಗ ಕಡಿಗೆ ಮಾಡಿರಿ. ನಮ್ರೂದ ಅರಸನ ಸಂಹಾರಕ ಆಟ ನೋಡಿರಿ. ಸಹಲ ಪದವಿ ಹುಸೇನಾಗ ತ್ರಿಕಾಲ ಜ್ಞಾನ ಮೈಬೂಬಾಗ ಯೋಗ ನಿಧಿ ಶಂತಬ್ರೆ ಜಾಗನೆ ಸಹಲ ಪದವಿ ಹುಸೇನಾಗ ತ್ರಿಕಾಲ ಜ್ಞಾನ ಮೈಬೂಬಾಗ ಯೋಗ ನಿಧಿ ಶಂತಬ್ರೆ ಜಾಗ ಗಂಗಾಧರ ಗೌರಿಹರ ನಿನ್ನಿಂದಾದ ಭೃಂಗೇಶ್ವರ ಆ ಬ್ರಹ್ಮರಾಮಕಿಗೆ ಮಲ್ಲಿನಾಥ ನೀನೇ ವರವಾದಿ. ಅನಂಗನೇ ಅಕ್ಕ ಮಾಧವಿಗಿ ಪುರುಷ ಅನಸಿದೆ ಸಂಗಮನಾಥ ಆಗಿ ಬಸವೇಶ್ವರಗ ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಬಾಯಂ ಪರನಾಸ್ತಿ. ಈ ಲಿಂಗದೊಳಗ ಜಗತ್ತ ಅಡಕ ಮಾಡಿಕೊಳ್ಳಿ. ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಬಾಹ್ಯಂ ಪರನಾಸ್ತಿ. ಲಿಂಗದೊಳಗ ಜಗತ್ತ ಅಡಕ ಮಾಡಿಕೊಳ್ಳಿ. ಭೀಮ ನಿನ್ನ ಒಲಿಸುವುದಕ್ಕ ಕನ್ನಗದ ಎತ್ತಿದ ಮ್ಯಾಲೆ ಓಮ
ಶಿವ ಅಂತ ನುಡ್ದ ಬಾಯಿಲಿ ನುಡ್ದನವ ನೀನು ಬರ್ಲಿಲ್ಲ ಅಂದ್ರ ಶಿವನೇ ಗದ ಬೀಳಲಿ ತಲಿ ಮ್ಯಾ ನನ್ನ ತಲಿಯ ಮ್ಯಾಲೆ ನಾನು ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದೇ ತಕ್ಷ ಶಿವ ಎಳದ ಭೀಮನ ಮುಂಭಾಗದಲ್ಲಿ ಹಸ್ತ ಇಟ್ಟ ಭೀಮನ ತಲಿ ಮ್ಯಾಲಿ ಭೀಮನ ತಲಿ ಸಾವಿತ್ರಿಯ ಬೇಚಿನಲ್ಲಿ ಶಿಲುಕಿಯ ಮಾತಿಂದ ಜೋಲಿ ಸ್ವರ್ಗ ಬಿಟ್ಟು ಅಲ್ಯಾಕೆ ಹೋಗ್ಯ ನೀನು ಆ ಸಾವಿತ್ರಿಯ ಗಂಡಗ ಕೊಟ್ಟಿದಿ ಪರಮಾಯುಷ ಶಿವನ ಭೀಮಾಸೂರ್ನ ಕೊಂದಿದಿ ಭೀಮಶಂಕರ ಭೀಮೇಶ ಅವ್ರವ್ರ ಭಕ್ತಿಗಾದಿ ರಾಮ ರಹಿಮ ಕಾಶಿ ರಮೇಶ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ ಸಾರೆ आलम का मालिक तू ही तो है परमेश आदि अंत लिंग किल्ला वाद ಬ್ಯಾರಿಗಿರಲ ಕೂದಲ್ಲ ಆ ಮಕ್ಕದೊಳಗ ಕಾದರ ಲಿಂಗ ಆದವನೇ ಮೇದಿನಿ ಹೊತ್ತು ನಿಂತ ಮೂಲ ಸ್ತಂಭದ ಆಧಾರ ನೀನೆ ಸದ್ಗುರು ಲಿಂಗ ಜಂಗಮ ಓಂಕಾರದ ಪಶ್ಚಿಮನೆ ಭೇದ ರೈತರಲ್ಲಿ ನೆಲಸಿ ಅಭೇದ ಸಾಧಕವು ಬಲಸಿಯ ಸಂದಿಗೆ ಸಾವಿರ ಮುಖಗಳಾಗಿ ತೋರಿಸಿ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಭೇದ ರೈತರಲ್ಲಿ ನೆಲೆಸಿ ಅಭೇದ ಸಾಧಕವು ಬಲಸಿ ಒಂದು ಸಂಧಿಗೆ ಸಾವಿರ ಮುಖಗಳಾಗಿ ಮಾತ್ರ ನೀನೇ ತೋರಿಸಿದೆಪ್ಪ ಇದು ಯಾರಿಗೆ ಸಾಧ್ಯ ಆಗ್ಲಾರ್ದ ಮಾತಂತ ಹೇಳ್ತಾರೆ ಏನಂತಾರ ಯಾವ ಸಂಧಿಗೆ ನೋಡ್ತೀನಿ ನೀನು ಆ ಸಂಧಿಗೆ ಒಂದೊಂದು ಸಾವಿರ ಮುಖಗಳಾಗಿ ತೋರಿಸಿ ನೀನೇ ತೋರಿಸಿ ಅಂತ ಹೇಳ್ತಾರ ಅವರು ಇದು ಹೆಣ ದೇವ್ರಿಗೆ ಆಗಲಾರ್ದಂತ ಕೆಲಸ ಮಾಡ್ಯಾರಪ್ಪ ಇವ್ರದ್ದು ಕೆಲಸ ಹೆಂಗ್ ಮಾಡ್ಯಾರ ಹಂಗೆ ರೀ ಮನ್ಯಾಗ ಕೂತು ಅಡಿಗೆ ಮನ್ಯಾಗ ಕೂತ್ ಕಸಿ ಒಂದು 2 ರೊಟ್ಟಿ ಗಂಡಗೆ ಮಾಡ್ಕೊಡೋದು ಇವೇ ಆಗ್ಯಾವ ಇವ್ರ ಕೈಲೇ ಮತ್ತೇನಾಗಿಲ್ಲ ಹಾ 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 ಬರಬರಿ ಅದ ಅದಕ್ಕೆ ಏನು ಹೇಳ್ತಾರೆ ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಬಾಹ್ಯಂ ಪರನಾಸ್ತಿ ಲಿಂಗದೊಳಗೆ ಈ ಜಗತ್ತೆಲ್ಲ ಅಡಕು ಮಾಡಿಕೊಂಡಿದೆಪ್ಪ ನಿಂದ ಎಂಥ ಉಪಕಾರೋ ಅಂತ ತಿಳ್ಕೊಂಡು ಕವಿಗಳು ಹೊಗಳಾಕತ್ತಾರೆ ಯಾರಿಗೆ ಪರಮಾತ್ಮಗೆ ಆ ಲಿಂಗದೊಳಗೆ ಮಾತ್ರ ಜಗತ್ತೆಲ್ಲ ಅಡಕು ಮಾಡ್ಕೊಂಡ ಅಂತ ಹೇಳ್ತಾರೆ ಅವರು ಜಂಗಮನ ಇಲ್ಲವ್ವ ಜಗದೊಳಗವ್ವ ಜಗವೆಲ್ಲ ಜಂಗಮನ ಒಳಗವ್ವ ಮತ್ತ ಇವ್ರು ಬಂದ ಕೂಡಲೇ ಎಲ್ಲಾನು ನಮ್ಮ ಹೊಟ್ಯಾಗವ್ವ ಅನ್ಕೋತ ಕುಂದಿರ್ತಾವ ಇವು ಎಲ್ಲ ನಮ್ಮ ಅವನೇ ಹಡ್ದಾಳ ನಮ್ಮ ಅವನೇ ಸಂರಕ್ಷಣೆ ಮಾಡ್ಯಾಳ ಎಲ್ಲ ಗಿಡ ಪಿಡ ಕಂಬ ಪಿಂಬ ನಮ್ಮ ಅವನೇ ಹಡ್ದಾಳ ಎಲ್ಲಾನು ನಮ್ಮ ಅವನೇ ಹಡ್ದಾಳ ಇವೆಲ್ಲ ಗಿಡ ಗಂಟಿ ಮುಳ್ಳ ಎಲ್ಲ ಏನೋ ನಮ್ಮ ಅವನ ಹೊಟ್ಟೆಗೆ ಹುಟ್ಟ್ಯಾವತ್ ಇವು ಅನ್ನೋ ಪೈಕಿ ಅದಕ್ಕಾಗಿ ಎಲ್ಲಕ್ಕೂ ಮಾತ್ರ ಏನು ಮಾಡ್ಯ ನಮ್ಮ ಪರಮಾತ್ಮ ಒಂದು ಹುಳ ಹುಟ್ಟಬೇಕಾದ್ರೆ ಅದಕ್ಕೊಂದು ಬೀಜ ಬೇರೆ ಇಟ್ಟ ನಾವು ಹೌದಪ್ಪ ಎಲ್ಲಕ್ಕೊಂದೊಂದು ಬೀಜ ಬೇರೆ ನೀವು ಆ ಬೀಜ ಇದ್ದಾಗೆ ಮಾತ್ರ ಅದು ಬರಬರಿ ಅಣಜ 21 ಲಕ್ಷ ಪಿಣಿಜ ಜಲುಜ ಉದ್ಬೀಜ ಇಂತೀವಿ 84 ಲಕ್ಷ ಶಿವರಾಶಿಗಳಿಗೆ ಒಂದೊಂದು ಪ್ರಕಾರ ಒಂದೊಂದು ಬೇರೆ ಬೇರೆನೇ ಇಟ್ಟ ನಾವು ಹೌದಪ್ಪ ಮೀನಾ ಏನ್ ಮಾಡ್ತದ ನೀರಾಗ ಈಸ್ಕೊತ್ ಮುಂದೆ ಹೋಗ್ತಿರ್ತದ ತತ್ತಿ ಇಟ್ಕೊತ್ ಹೊಳೆ ನೋಡ್ತಪ್ಪ ಅಂತಂದ್ರೆ ಓಸು ಮರಿಯಾಗಿ ಆಗ್ಲಕತ್ತಾವ ನೀರಾಗ ಅಲ್ಲಿ ಆ ಪ್ರಕಾರ ಇಟ್ಟಾನ ಬರೇ ಹಿಂಗೆ ಹೊಳೆ ನೋಡ್ಯಾವ ಸಂಕಲ್ಪ ಮಾಡಿ ಮೀನಾ ಅವೇನು ತತ್ತಿ ಗೂಡು ಇದು ಮಾಡಿ ಒಯ್ದು ಗೂಡ್ನಾಗ ಇಟ್ಟಾವ ಅಂದ್ರೆ ತತ್ತಿ ಅವು ಹಿಂದೆ ತತ್ತಿ ಬಿಟ್ಕೋತ ಹೊಂಟಾವ ಹೊಳೆ ನೋಡ್ಕೋತ ಹೊಂಟವ ಮೀನಾ ಮತ್ತೆ ಹೊಳೆ ಎದ್ದು ಹಿಂಗೆ ಹೇಳಂಗಾರ ಇವರು ಏನತ್ತ ಮೀನಾ ಹೋಗಿ ಗಿಡದ ಹೋಗಿ ಮನಿ ಕಟ್ಟಿ ತತ್ತಿ ಇಡ್ತಾವ ಅಂತ ಹೇಳಂಗಾರ ಇವರು ಇಂತ ಹೇಳೋದು ಕಮ್ಮಿ ಇಲ್ಲ ಇವರು ಆ ಮೀನಾ ಗಿಡದಾಗ ಇರಂಗಿಲ್ಲಲ್ಲ ಇರಂಗಿಲ್ಲ ಜಲಪ್ರಾಣಿ ಅಂದಾರ ಅದಕ್ಕ ಮೀನಕ್ಕ ಅದು ನೀರಾಗ ಏನ್ ಮಾಡಿದ ಈಸ್ಕೊತ್ ಹೋಗೋ ಟೈಮದಾಗ ತತ್ತಿ ಬಿಟ್ಕೋತ ಹೊಂಟಿರ್ತದ ಹಿಂದ ಹೌದು ಹಂಗೆ ಹೊಳಿ ನೋಡ್ತದ ಹೊಳಿ ನೋಡೋಣ ಓಸು ಮರಿನೇ ಆಗ್ಯಾವ ತತ್ತಿ ಹೌದಪ್ಪ ಆಗ್ಯಾವಲ್ರಿ ಹೌದು ಅದಕ್ಕೆ ಇಂಥ ಸಾಮರ್ಥ್ಯ ಇಟ್ಟಾನ ಒಂದೊಂದ್ರ ಬಲ್ಲಿ ಇದೆಲ್ಲ ಯಾರು ಇಟ್ಟಾರ ಅವನೇ ಇಟ್ಟಾನ ಜಗತ್ ಬರಿತ ಜಂಗಮ ಅಂದಾರ ಅವನಿಗೆ ಲೋಕನಾಯಕ ಲೋಕಪಾಲಕ ಅಂತ ತಿಳ್ಕೊಂಡು ಅವನಿಗೆ ಬಿರುದು ಬಂದದ
ಅದಕ್ಕೆ ಇವ್ರ ತಾಯಿಗೆ ಹಾ ಯಾವ ತರದ ಬಿರುದು ಬಂದದ ಹೇಳ್ತಾರಲ್ರಿ ಮಾಸ್ತರ ನೋಡಮಿ ಬಿರುದು ಸಾರ್ಲಕ್ಕೆ ಬಂದಾಳ ನೋಡಮ್ ಹೆಂಗ ಸಾರ್ತಾಳ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಏ ಶಂಭರ ಲಂಬೋಧರ ಸಾವಿತ್ರಿ ಪೀಚ್ ಶರ್ವ ಅವತಾರ ಲೀಲೆ ತ್ರಿಪುರ ಸಂಹಾರ ಲೀಲೆ ಗಿರಿಜ ಕಲ್ಯಾಣ ಅನೇಕ ತೋರಿಸಿದವನೇ ಮೀರಿದ 25 ಲೀಲೆಯೊಳಗ ಮೆರೆದವ ನೀನೆ ಕರ್ಮ ಹರ ಎಂಬೋ ಶಿವನೇ ಸೂಳಿ ಮಿಂಡವನೇ ಕುಚಾರಿಯಿಂದ ಉದಿಸಿ ಮಾರ್ಮನ್ಮತನ ಜಯಿಸಿ ಆ ಸಿಂಧು ವಲ್ಲಳಗ ಮುಕ್ತಿ ಕರುಣಿಸಿದವನೇ ಏ ಮಾರಮನ್ಮತನ ಜಯಿಸಿ ಸಿಂಧು ವಲ್ಲಳಗ ಕೇಳು ಆ ಸಿಂಧು ವಲ್ಲಳಗ ಮುಕ್ತಿ ಕರುಣಿಸಿದವನೇ ಮುಗುಳು ಕೋರ್ದ ಎಲ್ಲ ಲಿಂಗ ಲಕ್ಷಣ ಸಿದ್ಧಲಿಂಗ ಆ ಸಿದ್ಧಾರೂಢರ ಮಠದ ಆಳಿನ ಆಳುವಾದವನೇ ಯಾಕಪ್ಪ ಅಂತಂದ್ರೆ ಎಲ್ಲ ಲಿಂಗ ಶಿವಶರಣರ ಸಾಮಾನ್ಯ ಇದಿಲ್ಲ ತಮ್ಮ ಆ ಎಲ್ಲ ಲಿಂಗ ಶಿವಶರಣರೆಲ್ಲ ತಿರುಗಾಡಿರುವಂಥ ನಾಡದ ಇದು ಇಲ್ಲೇ ಮಗಲಾಗ ಕರ್ಜಿಗೆ ಒಳಗೆ ಅವ್ರ ಆ ಸ್ಥಾನದ ಆದ್ರೆ ಎಲ್ಲ ಲಿಂಗ ಶಿವಶರಣರಿಗೆ ಯಾವ ಪ್ರಕಾರವಾಗಿ ಕರ್ಜಿಗೆ ಒಳಗೆ ಕಾಡ್ತಾರೆ ಶಿವಶರಣರಿಗೆ ಕಾಡಿದ ಪರಿತಾಪ ಏನಾಗ್ತದ ಯಾರು ಕಾಡಿದ್ರು ಅಕ್ಕಲಕೋಟ ಕಾಶಿಬಾ ಎಂಬಕ್ಕಿ ಕುಬೇರ ಕರ್ಜಿ ಒಳಗೆ ಇದ್ದಳು ಆ ಭಾಸಿಗೆ ಕುಳ್ಕಣ್ಣಕ್ಕಿ ಕಟ್ಕೊಂಡು ಏನು ಮಾಡ್ದ ವಿಷದ ಬುತ್ತಿ ಕೊಟ್ಟು ಕಳಿಸೋದಾಕಿ ಕೈಯಾಗ ರೊಕ್ಕ ಕೊಟ್ಟು ಕಂಚಾಣಂ ಕಾರ್ಯಸಿದ್ಧಿ ಅಂತ ಹೇಳ್ತಾರ ರೊಕ್ಕ ಕೊಟ್ಟು ಕಳಿಸಿದ ಅಲ್ಲಿಗೆ ಅವ್ರು ವಿಷ ಹಾಕ್ಯಾರ ಅನ್ನೋದನ್ನು ಮಾತ್ರ ತಿಳಿದಿತ್ತು ಯಾರಿಗೆ ಎಲ್ಲ ಲಿಂಗಿಗೆ ವಿಷ ಹಾಕ್ಯಾರ ಅನ್ನೋದು ಗೊತ್ತಿದ್ರು ಸಹಿತ ಭಕ್ತರ ಪ್ರಸಾದ ಮಾತ್ರ ಪಾವನದ ಅದನ್ನ ಒಲ್ಲಕ್ಕೆ ಬರಂಗಿಲ್ಲ ತಿಳ್ಕೊಂಡು ಮಗಲಾಗೆ ಕೂತಿದ್ನಲ್ಲ ಹಸನ್ ಬಾಬಾ ಅವ ಹಂತಿಲೆ ಕೂತು ದಿಟ್ಟಿಸಿ ನೋಡ್ದ ಅದ್ರೊಳಗೆ ಏನದ ತಿಳ್ಕೊಂಡ ಬುದ್ಧಿ ತೆಗೆದು ಮಾತ್ರ ಒಂದು ರೊಟ್ಟಿ ತೆಗೆದು ಒಗದ ನಾಯಿ ಮುಂದೆ ಒಗದ್ರಿ ನಾಯಿ ತಿಂದು ಕಲಾಸ್ ಮರ್ಗ ಆಯ್ತು ನಾಯಿ ಅವಾಗ ಸಿಕ್ಕಂಗೆ ಬಡ್ದ ಯಾರು ಹಸನ್ ಬಾಬಾ ಯಾರಿಗೆ ಹಸನ್ ಬಾಬಾ ಮಾತ್ರ ಈ ಯಾರಿಗೆ ಕಾಶಿಬಾಯಿಗೆ ಸಿಕ್ಕಂಗೆ ಬಡಿಲಕ್ಕೆ ಚಾಲು ಮಾಡ್ದ ಆ ವಿಷದ ಬುದ್ಧಿ ಉಂಡ್ರು ಸಹಿತಕ್ಕೆ ಅವನಿಗೆ ಏನೂ ಆಗಲಿಲ್ಲ ಯಾಕೆ ಆಗಲಿಲ್ಲ ಅವನು ನನ್ನಂಗೆ ಈ ಶರೀರದಪ್ಪ ತಿಳ್ಕೊಂಡು ಅವನು ನಮಗೆ ಸಾಯ್ಬೇಕಾಗಿತ್ತು ಸಾಯ್ಲಿಲ್ಲ ಯಾಕ ಆ ಭಗವಂತನ ಕರುಣೆಯಿಂದ ಈ ಭೂಲೋಕಕ್ಕೆ ಬಂದವರು ಅವರು ಅದಕ್ಕಾಗಿ ಭಗವಂತನ ಸ್ವರೂಪದೊಳಗೆ ಗುರು ಮಾತ್ರ ಇಲ್ಲಿ ಭೂಲೋಕಕ್ಕೆ ಬಂದಾನಂತ ನಾ ಹೇಳಕತ್ತೀನಿ ಆ ಗುರುವಿನಿಂದ ಆಗ್ಲಾರ ಯಾಕಂದ್ರ ಶಿವನಿಂದ ಆಗ್ಲಾರಂತ ಕೆಲಸ ಗುರು ಮಾಡಕತ್ತಾನ ಅದಕ್ಕೆ ಏನು ಮಾಡ್ಯಾರ ಕೈವಲ್ಯ ಬರೆದವರು ಕೈವಲ್ಯ ಬರೆದಂತ ಯಾರು ಅವ್ರು ಹೇಳ್ಯಾರ ಸ್ವಚ್ಛ ನಿಜಗುಣ ಶಿವಯೋಗಿಗಳು ಏನು ಹೇಳ್ಯಾರ ಅವರು ಮೊದಲು ಇವರು ತಾಯಿಗೆ ತಗೊಂಡಿಲ್ಲ ಅವು ತಗೊಂಡಿಲ್ಲ ಹೆಂಡತಿಗೆ ತಗೊಂಡಿಲ್ಲವ ಏನಂತ ಹೇಳನವ ಸುರುವಿಗೆ ಸುರುವಿನ ಅಧ್ಯಾಯದೊಳಗೆ ಬರೆದಿಟ್ಟಾನವ ಏನಂತ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕುತಿ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಹರ ನಡಿವಿಡಿ ಶಾಂತರೊಡನಾಡು ಕೊಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು ಮಾರಹರ ಗುರು ಶಂಭೋಲಿಂಗನ ವರಿಸಿಕೊಂಡು ಗಂಭೀರ ಸುಖದೊಳಗೆ ಇರು ಖಂಡ್ಯ ಆತ್ಮ ತಿಳ್ಕೊಂಡು 6 ಶಾಸ್ತ್ರಗಳೇ ಕಂಡಮ್ ಮಾಡ್ಯಾರ ಒಂದೇ ಪದ್ದಾಗಿ ಹಲೋ ಎಂಥ ತಾಕತ್ ಯಾರ ಬಲ್ಲಿ ಯಾರ ಬಲ್ಲಿಲ್ಲಪ್ಪ ಈ ಕಡೆ ಬರ್ರಿ ಅಂತ ಪಡ್ಕೋಬೇಕಾಗ್ತದ ಯಾರು ಮಾಡ್ಯಾರ ಇದು ತಾಕತ್ತ ನಮ್ಮಪ್ಪ ನಿಜಗುಣ ಶಿವಯೋಗಿಗಳು ಮಾಡ್ಯಾರ ಹೌದು ಹೌದು ಇವರು ಶಿವನ ಅಂಶದವ್ರು ಬರೇ ಶಿವ ಅಲ್ಲಕ್ ಬರಂಗಿಲ್ಲ ಅವ್ರಿಗೆ ಹೌದಲ್ರಿ ಮಾಸ್ತರ ಇವ್ರ ಗುರು ಅಂತಾರೆ ಇವ್ರಿಗೆ ಆ ಶಿವ ಮಾಡಲಾರ್ದಂತ ಕೆಲಸಗಳು ಮಾತ್ರ ಈ ಭೂಲೋಕದೊಳಗೆ ಹುಟ್ಟಿರುವಂತ ಶಿವಯೋಗಿಗಳು ಮಾಡ್ಲಕತ್ತಾರ ಹೌದಲ್ರಿ ಮಾಡ್ಯಾರ ಅದಕ್ಕೆ ಅವರು ತಾಯಿನೇ ಹೆಚ್ಚಿಗಿದ್ದಳಪ್ಪ ಅಂತಂದ್ರೆ ತಾಯಿಗೆ ಬೆಳೆಸ್ತಿದ್ರು ಅವರು ಹೌದಲ್ರಿ ಗುರು ತಾಯಿಗೂ ಬೆಳೆಸಿಲ್ಲ ಹೆಂಡತಿಗೂ ಬೆಳೆಸಿಲ್ಲ ತಾಯಿಗೂ ಬೆಳೆಸಿಲ್ಲ ಹೌದು ಅವ್ರು ಏನ್ ಹೇಳ್ಯಾರ ಮೊದಲು ಶ್ರೀ ಗುರು ವಚನೋಪದೇಶವನ್ನು ಆಲಿಸಬೇಕಂತ ಹೇಳ್ತಾರ ಹೌದು ವಿಷಯ ಸಂಸಾರ ಇದನ್ನು ಕನಸೆಂದು ಅರಿ ಹೌದಲ್ರಿ ಇದು ವಿಷಯ ಸಂಸಾರ ಅನ್ನೋದು ಕನಸಿನ ಪರಿ ಅದಪ್ಪ ಇದು ಕನಸ ತಿಳ್ಕೋ ಅಂತ ಹೇಳ್ತಾನವ ಹೆಂಡರು ಮಕ್ಕಳು ಇವರು ನಡುವಿನ ಗೆಳೆಯರು ಇವರೆಲ್ಲ ಬಂದು ನಡವರ ಕೂಡ್ಕೊಂಡಿರುವಂತ ವಿಷಯ ಅದ ನಾಯಿ ಸಪ್ನಾಗತ್ಲೆ ಅದ ಅದಕ್ಕ ಸ್ವಾನನ ಸ್ವಪ್ನದಂತೆ ಸಂಸಾರ ಸುಖವಿದು
ಬರೇ ಭ್ರಮೆಯೊಳು ಬಿದ್ದು ಕೆಡಬೇಡವೆಲ್ಲ ಮರುಳಿ ಅಂತ ಹೇಳ್ತಾರ ಜ್ಞಾನಿಗಳು. ಹೌದಲ್ರಿ ಹೇಳ್ತಾರ. ಇದಕ್ಕ ಬ್ರಹ್ಮ ತಗೊಂಡದ ಹೆಣ್ಮಗಳಿಗೆ. ಹೌದ್ ಹೌದ್. ನೋಡಮ್ಮ ಏನೇನ್ ಮಾಡ್ತಾರ ಹಂಗೆ ಹೌದಲ್ರಿ ಏನ್ ಮಾಡ್ತಾರ ಗೊತ್ತಾಗ್ತದ. ಮುಗುಳು ಕೋರ್ದ ಎಲ್ಲ ಲಿಂಗ ಲಕ್ಷಣ ಸಿದ್ಧಲಿಂಗ ಸಿದ್ಧಾರೂಢ ಮಠದ ಆಳಿನ ಆಳುವಾದವನೇ ಮಡಿವಾಳ ನಾಗಲಿಂಗ ಕೃಷ್ಣಪ್ಪರ ಕೈಗೊಂಬಿನ ಶಿಶುನಾಳ ಶರೀಫನ ಕಾಮಧೇನು ಕಲ್ಪರಕ್ಷಣೆ ಅರಳಗುಂಡಿಗೆ ಮಹಾತ್ಮಾರಿಗೆ ಮರುಳ ರಾಜ್ಯ ಯೋಗಿಯಾಗಿ ಮುಳುಗಿ ಮೂಡುವರಿಗೆ ಕೀರ್ತಿ ಕೊಟ್ಟಿದೆ ಶಿವನೇ. ಅರಳಗುಂಡಿಗೆ ಮಹಾತ್ಮಾರಿಗೆ ಮರುಳ ರಾಜ್ಯ ಯೋಗಿಯಾಗಿ ಮುಳುಗಿ ಮೂಡುವರಿಗೆ ಕೀರ್ತಿ ಕೊಟ್ಟಿದೆ ಶಿವನೇ. ಹರಳಯ್ಯ ಕಕ್ಕಯ್ಯರ ಆಳಿನ ಆಳಾಗಿ ಆಳಾಗಿ ಹರಳಯ್ಯ ಮಡಿವಾಳ ಮಾಚಯ್ಯನ ಮೇಲೆ ಮುತ್ತಿನ ಪಡಿ ಹಿಂದಿಗೆ 10 11 ಅವತಾರ ತಾಳಿ ಅವತಾರ ತಾಳಿ 11ನೇ ರುದ್ರ ರಾಮ ಸೀತಾಗ ಸಾಯಕನ ಕವಿ ಜಾಗ ಅಂದೆವಾಡಿ ಬಂದು ಅಲ್ಲಿ ನೆಲೆಸಿ ನೆಲೆಸಿ ನಿಂದ ಆಡೋಕ ಬುದ್ಧಿ ಕಲಸಿದಿ ಬುದ್ಧಿನೇ ಕಲಸಿ ಆಡ್ಕಿ ಮಾತ್ರ ಸರಿಯಾಗಿ ನಡೆದು ಕುರ್ಚಿ ಅವ್ರದ್ದು ಮಾತ್ರ ಒಳಗ ಗದ್ದಲ ನಡೀತು. ಯಾಕಂದ್ರ ಕುರ್ಚಿ ವ್ಯವಸ್ಥೆ ಮಾಡೋರು ಸ್ವಲ್ಪ ಬರ್ತಾರ ಒಳಗ. ಯಾಕಂದ್ರೆ ಇಲ್ಲಿ ಸಿದ್ದರಾಮೇಶ್ವರನ ಜಾತ್ರೆ ಸಾಮಾನ್ಯ ಅಲ್ಲ ಜಗದಾಗ, ಇದು ಪ್ರಸಿದ್ಧ ಐತಿ ಕೇಳ್ರಿ ಈ ಭಾರತದಾಗ. ಯಾಕಂದ್ರೆ ನಮ್ಮ ವೀರಭದ್ರ ದೇವರಿದ್ದವ ಚೌಡೇಶ್ವರಿ ರುಂಡ ಹೊಡೆದ, ಆ ರುಂಡನೆ ಮಾತ್ರ ನೆಲೆಸ್ಯಾದ ಈ ಮಾಶ್ಯಾಳ ಅದೊಳಗ. ಯಾವಾಗ ಹತಾರ ಹಚ್ಚಿ ಬಿಟ್ಟಾನವ ರುಂಡ ಪವಿತ್ರ ಆಗಿ ಉಳ್ದಾದ್ರೆ ಅಣ್ಣ, ಬರೇ ರುಂಡೆ ಮಾತ್ರ ಮೆರಿತಾದ ಈ ಜಗತ್ತದ ಒಳಗ. ಆಕಿನ ದಂಡ ಎಲ್ಲಿ ಉಳ್ದಾದ ಅನ್ನೋದು ಗೊತ್ತಿಲ್ಲಕೀಗ, ಆ ದಂಡ ಮಾತ್ರ ಎಲ್ಲಿ ಉಳ್ದಾದ ಅನ್ನೋದು ಹೇಳ್ತಾಳ ಹೇಗ. ಯಾಕಂದ್ರೆ ಹೆಣ್ಣಿಗೆ ಬೆಳೆಸ್ಲಾಕ ಬಂದಾಳ ರುಂಡಿನ ಸುದ್ದಿ ನಾನು ಕೇಳ್ತೀನಿ ಖುಲ್ಲ. ಆ ರುಂಡ ಇಲ್ಲಿ ಬಂದು ಬಿದ್ದಾದ ತಂಗಿ, ದಂಡ ಎಲ್ಲಿ ಆದ ಹೇಳ್ತೀನಿ ನಿನಗ. ಏ ಅಕ್ಕಲಕೋಟ ತಾಲೂಕುದಾಗ ಸೌಖ್ಯ ಭೀಮ ದಡಿಯ ಮ್ಯಾಗ ಮುಖ್ಯ ಅಧಿಕ ವಾಸ ಮಾಡಿದ ಕೂಡಲ ಸಂಗಮೇಶ, ಶಿಖಾಮಣಿಯಾಗಿ ಸುಖ ತೋರನ ಶ್ರೀ ಗುರು ಮಲ್ಲೇಶ, ಅಖಿಲ ಭಾರತದೊಳಗ ನಾಮ ಗಳಿಸನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ ಸಾರೆ ಆಲಂ ಕಾ ಮಾಲಿಕ ತೂ ಹಿ ತೂ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ. ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿಮ್ಮ ಸ್ತೋತ್ರ. ಆಗ್ರ ಪೂಜಾ ಪವಿತ್ರ, ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿಮ್ಮ ಸ್ತೋತ್ರ. ಆಗ್ರ ಪೂಜಾ ಪವಿತ್ರ ಉಗಮ
ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಕೃತಯುಗದಲ್ಲಿ ದಶಭುಜದವನ ಭಕ್ತರಿಗೆ ಮಾನಸ ಪೂಜಿಪರಿನೆ ಕುಳಿತಿ ಮೃಗರಾಜನ ಮೇಲೆ ತೇಜವರ್ಣ ತಂತ್ರ ಕುಳಿತಿ ಮೃಗರಾಜನ ಮೇಲೆ ಪ್ರಜವಾಣಿ ತಂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ತ್ರೇತಾಯುಗದಲ್ಲಿ ಷಡ್ಭುಜದವನೇ ನವಿಲೇರಿ ಕುಳಿತಿದೆ ಶುಕ್ಲವರ್ಣನೆ ನಿತ್ಯ ಕಾಲ ಪೂಜೆಯುನೆಂದು ಜಪ ಯಜ್ಞ ಮಂತ್ರ ನಿತ್ಯ ಕಾಲ ಪೂಜೆಯುನೆಂದು ಜಪ ಯಜ್ಞ ಮಂತ್ರ ಆಗ್ರ ಪೂಜಾ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ದ್ವಾಪಾರದಲ್ಲಿ ಮೋಷಕ ವಾಹನನೇ ವ್ಯಾಪ್ತ ಚತುರ್ಭುಜ ಶುಕ್ಲವರ್ಣನೆ ಗಲ್ಲಿ ದಿಲ್ಲಿಗೆ ಜಪಾನುಸ್ಥಾನ ಎಲ್ಲ ಕಡೆಗೆ ಯಾತ್ರ ಗಲ್ಲಿ ದಿಲ್ಲಿಗೆ ಜಪಾನುಸ್ಥಾನ ಎಲ್ಲ ಕಡೆಗೆ ಯಾತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಕಲಿಯುಗದಲ್ಲಿ ಧೂಮ್ರವರ್ಣನೆ ಇಲಿ ಮೇಲೆ ಕುಳಿತೀರಿ ಭುಜಗವನೆ ನಿತ್ಯ ಕಾಲ ಪೂಜೆಯನೆಂದೋ ಜಪ ಯಜ್ಞ ಮಂತ್ರ ನಿತ್ಯ ಕಾಲ ಪೂಜೆಯನೆಂದೋ ಜಪ ಯಜ್ಞ ಮಂತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮಕ್ಕೆ ನಿನ್ನ ಸ್ತೋತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಆಗ್ರ ಪೂಜಾ ಪವಿತ್ರ ಉಗಮ ಕೇಳಿ ಮಸೂತ್ರ ಪೂರ್ವದಲ್ಲಿ ಪರಜಯ ನೀನೆ ನಿರಾಕಾರದ ಮೊದಲಿದ್ದವನೇ ಪೂರ್ವದಲ್ಲಿ ಪರಜಯ ನೀನೆ ಏನ್ ಹೇಳ್ತಾನಪ್ಪ ಕವಿ ಏನ್ ಹೇಳ್ತಾನ್ರಿ ಮಾಸ್ತರ ಪೂರ್ವದಲ್ಲಿ ಪರಜಯ ನೀನೆ ನಿರಾಕಾರದ ಮೊದಲಿದ್ದವನೇ ಹೌದು ಮಲ್ಲೇಶ್ವರನ ಅಂದ್ಯವಾಡಿಗೆ ನಿಮ್ಮ ಮಹಾಕ್ಷೇತ್ರ ಹೌದಲ್ರಿ ಅದಕ್ಕೆ ನೀನು ಒಲಿದು ಪಾದವನಿಟ್ಟ ಭೂಮಿನೇ ಮಾತ್ರ ಹಾ. ಪಾವನ ಕ್ಷೇತ್ರವಯ್ಯ ಅಂದಾರ ಹೌದಲ್ರಿ ಅಂದಾರ ಪರಮಾತ್ಮ ಒಲಿದು ಪಾದ ಇಟ್ಟಪ್ಪ ಅಂತಂದ್ರ ಆ ಭೂಮಿ ಎಲ್ಲ ಪವಿತ್ರ ಆಗಿ ಹೋಗ್ಯಾದ ಹೌದು ಅದಕ್ಕ ಅವೇ ಮಾತ್ರ ಸುಕ್ಷೇತ್ರ ಆಗ್ಯಾವ ಹಾ ಈ ಸದ್ದ ಎಲ್ಲಾ ಲಿಂಗ ಅಪ್ಪ ಅವರು ಇಲ್ಲಿ ಯಾವುದು ತಮ್ಮ ಸ್ವತಃ ಗ್ರಾಮ ಬಿಟ್ಟು ಮಾತ್ರ ಮುಗುಳ್ಕೊಡಕ್ ಹೋದ ಹೌದು ಹದರಿ ಕಾಜ ಸಾಹೇಬ್ ಹೋಗಿ ಸಪ್ರದೊಳಗೆ ಹೇಳ್ದ ಏನಂತ ಹೇಳ್ತಾನೆ ಇವ್ರೆಲ್ಲರೂ ಕಂಡವ
ಕಣ್ಣೀರ್ ಹೈಕೋತ್ ಕೂತಿದ್ದ ಎಲ್ಲ ಲಿಂಗ ಶಿವಶರಣ ಹಲೋ ಕಣ್ಣೀರ್ ಹಾಕೋತ್ ಕೂತಿದ್ದ ಯಾಕೋ ನಿಂದು ಜಾಗ ಇಲ್ಲಿ ಇಲ್ಲ ಮುಗುಳು ಕೋಡಕ ಮಾತ್ರ ನೀನು ಹೊತ್ತು ಹೊಂಡು ತನಕ ಹೋಗು ಹೊತ್ತು ಸೂರ್ಯ ಹೊಂಡದ್ರೊಳಗಾಗಿ ಮಾತ್ರ ಅಲ್ಲಿ ಒಂದು ಚಿನ್ನ ತೋರಿಸ್ತೀನಿ ನಿನಗ ಹೌದು. ಅಲ್ಲಿ ಹೋಗಿ ನೀ ಮೆಟ್ಟ ಮಾಡ ಅಂತ ತಿಳ್ಕೊಂಡು ಹದ್ರಿ ಕಾಜೆ ಸಾಬ್ರೆ ಮಾತ್ರ ಅವನಿಗೆ ಈ ಜಾಗ ತೋರಿಸದ ಹೌದು ಹೌದು ಹದ್ರಿ ಕಾಜೆ ಸಾಬ್ ಏನ್ ಮಾಡ್ದ ದಾರಿ ತೋರಿಸದ ಅವನಿಗೆ ಅವಾಗ ಹೊತ್ತು ಹೊಂಡು ತನಕ ನಡ್ಕೋತ ಹೋದ ಹೊತ್ತು ಹೊಂಡದ್ರೊಳಗ ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಹೊಲ್ದಾಗ ಹೋಗಿ ಅನುಷ್ಠಾನ ಮಾಡ್ದ ಯಾರು ಎಲ್ಲ ಲಿಂಗ ಹಾ ಅದು ಮೊದಲು ಸುಡುಗಾಡಿತ್ರಿ ಎಲ್ಲ ಲಿಂಗ ಶಿವಶರಣ ಹೋಗೋಕ್ಕಿಂತ ಮೊದಲಲ್ಲಿ ಹೌದಪ್ಪ ಈ ಸದ್ದು ಹೋಗಿ ನೋಡ್ರಿ ಕೈಲಾಸ ಆಗಿ ತೋರ್ಲಾಕತ್ತದ ಮಠದಾಗ ಎಲ್ಲ ಲಿಂಗ ಶಿವಶರಣರ ಮಠ ಎಟ್ಟದ ಹಾ 3 ಎಕರೆ ಅದ ಬರೀ ಮಠನೇ 3 ಎಕರೆ ಹೌದು 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 ಈ ಸದ್ದು ಕೈಲಾಸ ಆಗ್ಯದ ಹೌದು ಬರೀ ಅವ ಪಾದ ಇಟ್ಟಾನಂದ್ರ ಅಂತ ಕೈಲಾಸ ಆಗಿ ತೋರ್ಲಾಕತ್ತದ ಹಾ ಅವನ ಮಠದಾಗ ಒಂದು ಹೌದು ಏನದ ಏನ್ರಿ ಮಾಸ್ತರ ಅಂಬಾಸೆಡರ್ ಕಾರ್ ಅದ ಹೌದು ಆ ಕಾರಿಗೆ ದಿನ 5 ಲೀಟರ್ ಡೀಸೆಲ್ ಹಾಕ್ತಾರ ಅವ್ರು 5 ಲೀಟರ್ ಡೀಸೆಲ್ ಹಾಕಿದ್ರಪ್ಪ ಅಂತಂದ್ರ ಮುಂಜಾನೆ ನೋಡಿದ್ರ ಪೂರಾ ಜಳ ಜಳ ಆಗ್ತದ ಕಾರ್ನಂದು ಹೌದು ಹೌದಪ್ಪ ತಿರುಗಾಡಿ ಬರ್ತ ಕಾರ ಮಾಯ ಅವತಾರಲಿಂದ ಅವನ ಶರೀರ ಮಾಯಾಗಿ ಹೋಗ್ಯದ ಎಲ್ಲ ಲಿಂಗ ಶಿವಶರಣಂದು ಹಾ ಖರೆ ಆ ಕಾರ್ನಾಗ ಇರುವಂತ ಡೀಸೆಲ್ ಎಲ್ಲಿ ಹೊಲಕತ್ತದ ಎಲ್ಲಿ ಹೋಲಕತ್ತ ಯಾರು ಕುಡಿಲಕತ್ತಾರ ಆ ಕಾರಿಗೆ ವರ್ಷ ಒಬ್ಬ ಆಳಿಗಿಟ್ಟಾರ ಅವ್ರು ಪಗಾರ ಕೊಡ್ತಾರ ಅದಕ್ಕೆ ದಿನ ಹೌದು ಮುಂಜಾನೆ ನೋಡಿದ್ರೊಳಗೆ ಪೂರಾ ಕಾರ್ ಎಲ್ಲ ಧೂಳು ಹೇಳ್ತದ ಧೂಳ ಅದಕ್ಕೆಲ್ಲ ಮಾತ್ರ ಶಿಸ್ತಿನಾಗಿ ಒರೆಸಿ ಮತ್ತೆ ಹೊಳೆ ಕಾಂಜರಾಗ ಇಡ್ತಾರ ಅದಕ್ಕೆ ಹೌದು ಹೌದು ಅದಕ್ಕಾಗಿ ಆ ಯಾರು ಎಲ್ಲ ಲಿಂಗ ಶಿವಶರಣರು ಕೂತಿರುವಂತ ಕಾರ್ ಅದ ಅಂಬಾಸಡ್ರ ಅಂಬಾಸೆಡರ್ ಕಾರ್ ಅದಕ್ಕೆ ಅವ ಪಾದ ಇಟ್ಟಾನಲ್ಲಿ ಈ ಸದ್ದದು ಪವಿತ್ರ ಆಗ್ಯದ ಹೌದು ಹೌದು ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಹಾ ಏನ್ ಹೇಳ್ತಾರ್ರಿ ಪೂರ್ವದಲ್ಲಿ ಪರಜಯ ನೀನೆ ಪೂರ್ವದಲ್ಲಿ ಪರಜಯ ನೀನೆ ನಿರಾಕಾರದ ಮೊದಲಿದ್ದವನೇ ಪೂರ್ವದಲ್ಲಿ ಪರಜಯ ನೀನೆ ನಿರಾಕಾರದ ಮೊದಲಿದ್ದವನೇ ಮಲ್ಲೇಶ್ವರನ ದೇವಾಡಿಗೆ ನಿಮ್ಮ ಮಹಾಕ್ಷೇತ್ರ ಮಲ್ಲೇಶ್ವರನ ದೇವಾಡಿಗೆ ನಿಮ್ಮ ಕ್ಷೇತ್ರ ಪೂಜಾ ಪವಿತ್ರ ಪೂಜಾ ಪವಿತ್ರ